ಮಹಾರಾಜ್ ಏ ದೇಖಿಯೇ ನಮ್ಮ ಮೊದಲನೇ ಶಸ್ತ್ರ. ಮಹಾರಾಜ್ ಇಸ್ಕಾ ತಯಾರು ಮಾಡೋದಕ್ಕೆ ಒಂದು ಯುಗ ಬೇಕಿತ್ತು, ಆದರೆ ಇದರಲ್ಲಿ 5 का लगा है. ಏನ್ ಲಗಾ ಹೈ ಬಾಬಾ? ಇದರಲ್ಲಿ 5 ವರ್ಷದ ಪರಿಶ್ರಮ ಲಗಾ ಹೈ, ಅದರಿಂದಾನೇ ಇದು ನಿರ್ಮಾಣ ಹೋಗಯ. ಭೀಷಣ್ ಬಾಬು, ಇದು ಏನು ಹಾಗೂ ಹೇಗೆ ಕೆಲಸ ಮಾಡುತ್ತದೆ? ಮಹಾರಾಜ್ ಇದರ ನಾಮಕರಣನ ಇನ್ನೂ ನಾವು ನೈಕಿಯ ಸಕ್ತಿ. ಗುರುಗಳೇ, ಇದು ಒಳ್ಳೆ ಅವಕಾಶ. ನೀವೀಗ ನಾಮಕರಣವನ್ನ ಮಾಡ್ಬಿಡಿ, ಒಳ್ಳೆ ಹಣ ಸಿಗುತ್ತೆ. ಮೂರ್ಖ, ಕಿ ಹೋಶಬಾ ಮೂರ್ಖ ಕೂಡ ಹೇಳಬಲ್ಲ ಇದು ಎಂತ ಅದ್ಭುತ ಶಸ್ತ್ರ ಅಂತ ಹೇಳಿ. ವಿಭೀಷಣ್ ಬಾಬು ಬಾಜೆ, ನಮ್ಮ ನಾಮ್ ಭೀಷಣ್. ಏನಾದ್ರೂ ನೀವು ಇದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಹಾ, ಹಮ್ ಹೇಳ್ತಿದ್ದೆ, ಇದು 5 ವರ್ಷದ ಪೆಹಲೆ ಮಾತು. ಜಬ್ ಹಮ್ ಗಿಡದ ಕೆಳಗೆ ಕೂತು ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ವಿ? ಅರೆ ಬಾಬಾ, ಬಾಳೆಹಣ್ಣು ಸೇವಿಸ್ತಿದ್ದೆ, ಭೂಕ್ ಲಗಾತಾ. ಹಾಗೆ ಹಮ್ಕೋ ಮಹಾರಾಜ್ ಒಂದು ವಿಚಾರ ಬಂತು. ಆ ವಿಚಾರದ ಬಗ್ಗೆ ಹಮ್ನೆ ತುಂಬಾ ವಿಚಾರ ಮಾಡಿದ್ವಿ. ಅಧಿಕವಾಗಿ ವಿಚಾರ ಕರ್ನೆಗೆ ಬಾದ್ ನಮ್ಗೆ ಒಂದು ಒಳ್ಳೆ ವಿಚಾರ ಬಂತು. ಅದೇನಂದ್ರೆ, ಅದ್ಭುತವಾಗಿದೆ ಭೀಷಣ್ ಬಾಬು, ಆದ್ರೆ ಮಾತಲ್ಲ. ನೀವೇನಾದ್ರೂ ಈ ಅಸ್ತ್ರವನ್ನ ಚಲಾಯಿಸ್ಬಿಟ್ಟೇನಾದ್ರೂ ತೋರಿಸಿದ್ರೆ ನಿಮ್ಮ ಪ್ರಖ್ಯಾತಿ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಉಡಿ ಸೂಜ್ ಗಯಾ. ಅಯ್ಯೋ, ಏನ್ ಸೂಜ್ ಗಯಾ? ಬಾಬಾ ಹೆಸರು ಹೊಳಿತು. इसका नाम इडोದು ಗುಣಾಕಾರ್ ಧನುಷ್. ಮಹಾರಾಜ್ ಅಬ್ ನೋಡಿ, ಇದು ಇಂಥ ಬಲವಾದ ಶಸ್ತ್ರ ಮೇಸೆ 20-30 ಬಾಣಗಳು ಹೊರಡುತ್ತೆ. ಮತ್ತೆ ಏನ್ ಚಮತ್ಕಾರ ಕರೆಗಾ ಅಬ್ ದೇಖಿಯೇ. ಐ ದೇಖೋ, ಐ ಇದನ್ನ ಖೀಂಚನೆ ಕಾ. ಅಬಿ ಹೋಯ್ತು. ಅದ್ಭುತ ಭೀಷಣ ಬಾಬು, ಅದ್ಭುತ. ಅತುಲ್ ದಾದಾ ಹಿಡ್ಕೊಳ್ಳಿ. ಅಯ್ಯೋ ಬಾಬಾ, ಹಾತ್ ಹಿಡ್ಕೊಳ್ಳಿ. ಈ ಧೋತಿ ಇಲ್ಲ ಅಂದ್ರೆ ಈ ಧೋತಿ ಬಿಚ್ಚೋಗುತ್ತೆ. ಮಹಾರಾಜ್, ಈಗ ಹಮಾರ ದೂಸರಾ ಶಸ್ತ್ರ ಇದನ್ನ ನೋಡಿ. ಇದು ಮಹಾರಾಜ್, ಇದು ನೋಡೋದಕ್ಕೆ ಸಾಧಾರಣವಾಗಿ ದಿಕ್ತಾ ಹೈ, ಕಿಂತು ಇದರ ಕಾರ್ಯ ಸಾಧಾರಣ ಅಲ್ಲ. ಏ ಜಬ್ ಜಾತಾ ಹೈ, ಒಂದು ಸಲ 5 ಜನರ ಶಿರಛೇದನೆ ಮಾಡ್ಕೊಂಡು ವಾಪಸ್ ಆತಾ ಹೈ. ಕಿಂತು ಇದನ್ನ ನೀವು ಎಸಿಬೇಕಾಗುತ್ತೆ. ನಿಮ್ಮ ಆಜ್ಞೆ ಇದ್ರೆ ಎಸಿತೀನಿ. ಅನುಮತಿ ಇದೆ, ಎಸೆಯಿರಿ ಇದನ್ನು. ಇವಾಗ ನೋಡಿ. ಮಹಾರಾಜ್ರೆ, ವಾ ವಾ ವಾ, ಅದ್ಭುತ ಮಹಾರಾಜ್, ಅದ್ಭುತ. ಅದ್ಭುತವು ನೀವು ಭೀಷಣ್ ಬಾಬು, ನಿಮ್ಮ ಪ್ರತಿಭೆಯು ಅದ್ಭುತ. ರಾಜ್ಕುಮಾರ ಅಚ್ಯುತ, ನಾವು ನಿಮಗೆ ಪ್ರಶಂಸಿಸಲೇಬೇಕು. ನೀವು ಇಂತಹ ದಕ್ಷ ತಜ್ಞರನ್ನು ಪರಿಚಯಿಸಿದ್ದಕ್ಕೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಇಂತಹ ಶಸ್ತ್ರಗಳಿಂದ ನಮ್ಮ ಸೇನೆಯು ಇನ್ನೂ ಸಶಕ್ತವಾಗುವುದು ಎಂದು. ಛೋಟಾ ಧನ್ಯವಾದ, ಬಡ ಧನ್ಯವಾದ ಆಮೇಲೆ ಕರೆಗ. ಯಾಕಂದ್ರೆ ಈಗ ನಾವು ಪ್ರದರ್ಶನ ಕರೆಗ, ಅದನ್ನ ನೋಡಿ ನೀವು ನಮ್ಮನ್ನ ದೊಡ್ಡ ಪ್ರಶಂಸೆ ಕರೆಗ, ಅವಾಗ ಬಡ ಧನ್ಯವಾದ. ಎದಿ ನಿಮ್ಮ ಆಜ್ಞೆ ಇದ್ದರೆ ಖಂಡಿತವಾಗಿಯೂ ತೋರಿಸಿ. ಕ್ಷಮೆ ಮಹಾರಾಜ್, ಕ್ಷಮೆ. ಇದನ್ನ ಪಿರಂಗಿ ಅಂತ ಬೋಲ್ತಾಯ್. ಮತ್ತೆ ಇದರಲ್ಲಿ ಗೋಲಿ ದಾಲ್ತಾಯ್. ಇದು ಗೋಲ್ ಗೋಲ, ಮತ್ತೆ ಇದು ಲಂಬ ಗೋಲ. ಇದನ್ನ ಇದರಲ್ಲಿ ದಾಲ್ಕೆ ಹಿಂದೆಗಡೆಯಿಂದ ಬೆಂಕಿನ ಹಚ್ಬಿಟ್ಟು ಚೋಡ್ತಾ ಹೈ, ಆಗ ಆಕ್ರಮಣ ಕರ್ತಾ ಹೈ. ಆಮೇಲೆ ಇದಂತೂ ಯಾರ್ ಬೇಕಾದ್ರೂ ಮಾಡ್ತಾರೆ ಅಲ್ವಾ? ಕಿ ಅಶೋಕ್, ನಾವು ಬೋಲ್ತಾಯ್, ನೀವು ಬೀಚ್ ಮೇ ಹೋಗ್ತಾಯ್, ನಾವೆಲ್ಲ ಮರಿತಾಯ್. ಬೀಚ್ ಮೇ ಮಾತಾಡ್ಬೇಡಿ, ಬೀಚ್ ಮೇ ಮಾತಾಡ್ಬೇಡಿ. ನಾವು ಅರ್ಥ ಮಾಡಿಸ್ತೀವಿ ಮಹಾರಾಜ್. ಇದು ನೋಡೋದಕ್ಕೆ ಸಾಧಾರಣವಾಗಿ ದಿಕ್ತಾಯ್, ಕಿಂತು ಈ ಗೋಲಿ ಹೊರಗಡೆ ಬಂದಾಗ ಇದು ನೋಡೋರ್ಗೆ ಅನ್ಸುತ್ತೆ ಸೀದಾ ಹೋಗ್ತಿದೆ ಅಂತ. ಕಿಂತು ಇದು ಮಧ್ಯದಲ್ಲಿ ಮಾರಕನ ಹರಡಿಸುತ್ತೆ, ಮತ್ತೆ ಅದಾದ್ಮೇಲೆ ಶತ್ರುಗಳ ಪೀಚೆ ಹೋಗಿ ಆಕ್ರಮಣ ಮಾಡುತ್ತೆ. ನಮ್ಮ ಸೈನಿಕರೆಲ್ಲರೂ ಸುರಕ್ಷಿತರಾಯ್ತಾ ಹೈ. ಭೀಷಣ್ ಬಾಬು, ನಮಗೆ ಬಹಳ ಇಷ್ಟವಾಯಿತು. ನಾವು ಇದರ ಪ್ರದರ್ಶನವು ನೋಡ ಬಯಸುತ್ತೇವೆ. ತೋರಿಸ್ತೀನಿ, ಕಿಂತು ಅದಕ್ಕೂ ಮುಂಚೆ ಸಾಮ್ನೆ ಯಾರನ್ನಾದ್ರೂ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೇಕಾಗುತ್ತೆ? ಬಾಬಾ, ಸಾಮ್ನೆ ಯಾರನ್ನಾದ್ರೂ ನಿಲ್ಲಿಸ್ಬೇಕು. ತಬಿತೋ ಈ ಪಿರಂಗಿ ಗುರಿನ ತಗೊಳುತ್ತೆ. ಅಬ್ ಬೋಲೋ, ಗುರಿಯಾಗಿ ಯಾರು ನಿಂತ್ಕೊಳ್ತಾರೆ?
ನಾವೇ ಗುರಿಯಾಗಿ ನಿಲ್ಲುತ್ತೇವೆ. ನಮಗೆ ನಿಮ್ಮ ಪ್ರತಿಭೆಯ ಮೇಲೆ ಸಂಪೂರ್ಣ ವಿಶ್ವಾಸ. ನೀವ್ಯಾಕೆ ಗುರಿಯಾಗಿ ನಿಂತ್ಕೋತೀರಾ ಮಹಾರಾಜ್ರೆ? ಬೇಡ ಮಹಾಪ್ರಭು, ಅದರ ಗುರಿಯಾಗಿ ನಾನು ನಿಲ್ತೀನಿ. ಯಾಕೆ ಗುರಿಯಾಗಿ ನಿಲ್ಲಬಾರದು ನಾವು? ಮಹಾಪ್ರಭು, ನಿಮ್ಮನ್ನ ಇಷ್ಟು ದೊಡ್ಡ ಸಂಕಟದಲ್ಲಿ ನಾನ್ ಸಿಗಾಕ್ಸಲ್ಲ. ಒಂದ್ ವೇಳೆ ನನಗೇನಾದ್ರೂ ಆದ್ರೆ ನನ್ನ ಪರಿವಾರಕ್ಕೆ ತೊಂದರೆ ಆಗತ್ತೆ, ಆದ್ರೆ ನಿಮಗೇನಾದ್ರೂ ಆದ್ರೆ ಇಡೀ ರಾಜ್ಯಕ್ಕೆ ತೊಂದರೆ ಆಗತ್ತೆ. ನೀವು ಮಹಾಪ್ರಭುಗಳು, ನೀವ್ ಎದುರು ನಿಂತ್ಕೊಂಡು ಎಲ್ಲಾ ಪ್ರದರ್ಶನ ನೋಡ್ಕೊಳ್ಳಿ. ಯುದ್ಧದಲ್ಲಿ ನೀವೇ ಇದನ್ನ ಪ್ರದರ್ಶನ ಮಾಡಬೇಕು. ನೀವು ಏನಾದ್ರೂ ಹೇಳಿ. ಅರೆ ಗುರುಗಳೇ, ಮನ್ಸಲ್ಲಿ ಏನ್ ಬರ್ತೋ ಅದನ್ನ ಹೇಳ್ಬಿಡಿ, ಇಲ್ಲ ಅಂದ್ರೆ ಎಲ್ಲ ಶ್ರೇಯವನ್ನು ರಾಮ ತಗೊಂಡ್ ಹೋಗ್ತಾನೆ. ನೀವ್ ಹೀಗೆ ಸುಮ್ನೆ ನಿಂತ್ಕೊಂಡ್ಬಿಟ್ರೆ ದರ್ಬಾರ್ನಲ್ಲಿ ರಾಮ ರಾಮ ಅಂತ ರಾಮನ್ ಜಪ ಮಾಡ್ತಾರೆ. ಆಗ ನೀವು ನಿಮ್ ಪಂಚ ಇಟ್ಕೊಂಡು ಸುಮ್ನೆ ನಿಂತ್ಕೋಬೇಕು. ಹೋಗಿ ಹೋಗಿ ಹೇಳಿ, ಹೋಗಿ 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 ಹೋಗಿ. ನಾನು ರಾಜ ಪುರೋಹಿತ ತಾತಾಚಾರ್ಯ, ನಾನು ನಿಲ್ತೇನೆ ಗುರಿಯಾಗಿ. ಮಹಾಪ್ರಭು, ಆಚಾರ್ಯರು ಸರಿಯಾಗಿ ಹೇಳ್ತಿದ್ದಾರೆ. ಆಚಾರ್ಯರ ಮಾತನ್ನ ಯಾರು ತಪ್ಪಾರ್ದು, ಗುರಿ ಇಲ್ಲಿ ಆಚಾರ್ಯರೇ ನಿಲ್ತಾರೆ. ಅಯ್ಯೋ, ಅದ್ಭುತ ಆಚಾರ್ಯರೇ, ಮಹಾನ್ ವ್ಯಕ್ತಿ ನೀವು. ಹೋಗಿ ನೀವೇ ಗುರಿಯಾಗಿ ನಿಲ್ಲಿ. ಈಶ್ವರನ ಸ್ಮರಣೆ ಮಾಡ್ಕೊಳ್ಳಿ ಗುರುಗಳೇ. ಈ ಗೋಲ ನಿಮ್ ಮೇಲೆ ಬಂದು ನೇರವಾಗಿ ಬೀಳ್ತು ಅಂದ್ರೆ ನೀವು ಸೀದಾ ಶಿವನ ಪಾದ ಸೇರ್ಕೋತೀರಾ. ಐ ಗೋಲಾ, ಈಗ ಬೆಂಕಿ ಪ್ರಜ್ವಲ ಮಾಡ್ತೀನಿ. ಅರೆ ವಿಭೀಷಣ್ ಬಾಬು, ಒಂದ್ ವೇಳೆ ಅದು ಆಗ್ತಾ ಇಲ್ಲ ಅಂದ್ರೆ ವ್ಯರ್ಥ ಪ್ರದರ್ಶನ ಮಾಡಕ್ ಹೋಗ್ಬೇಡಿ. ನಾವು ಈ ಪ್ರದರ್ಶನವನ್ನ ಬೇರೆ ಯಾವತ್ತಾದ್ರೂ ನೋಡೋಣ. ಆಗುತ್ತೆ, ಪ್ರದರ್ಶನ ಇವತ್ತೇ ಆಗುತ್ತೆ. ಗೋಲಿ ಕೂಡ ಹೊರಗಡೆ ಬರುತ್ತೆ. ನೀವು ಉದರಿ ನಿಂತ್ಕೊಳ್ಳಿ. ಮಹಾರಾಜ್ರೆ, ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ, ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹಾರಿಸ್ರೋ, ಬೆಂಕಿ 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 ಹಾರಿಸ್ರೋ. ಅಯ್ಯ 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 ಅಯ್ಯೋ, ಉರಿತಾ ಇದೆ. ಆರಿಸಿ ಆರಿಸಿ. ಅಯ್ಯ ಅಯ್ಯ. ಅಯ್ಯೋ ಮೂರ್ಖರೇ, ಮೂರ್ಖರೇ ಮಕ್ಕಳ, ಜೀವಂತವಾಗಿ ಸಮಾಧಿ ಮಾಡ್ತೀರೇನು ನಾವು ಬರಣ ಹಾಕಿ? ಗುರುಗಳೇ, ಮಣ್ಣಿಂದ ಬರ್ತನ, ಮಣ್ಣಿಂದಲೇ ಮಣ್ಣು ಮಾಡ್ಬಿಡೋಣ. ಅಯ್ಯೋ ನಿಧಾನ. ಗುರುಗಳೇ, ನಿಮಗೇನು ಆಗಿಲ್ಲ ತಾನೆ? ಬದುಕ್ಬಿಟ್ಟೆ ಮಹಾರಾಜ್ರೆ, ಬದುಕ್ಬಿಟ್ಟೆ. ಆಚಾರ್ಯ, ಇದನ್ನ ಹಾಕೊಳ್ಳಿ, ಧೋತಿ ಸುಟ್ಟೋಗಿದೆ. ಹೌದಾ? ಅಯ್ಯೋ, ಬೇಗ ಕೊಡು. ಎಷ್ಟೊಂದು ವೀರರು ನಮ್ಮ ಆಚಾರ್ಯರು. ಇಷ್ಟು ದೊಡ್ಡ ಅಪಾಯ ಆದ್ರೂ ನಮ್ಮ ಆಚಾರ್ಯರು ಸ್ವಲ್ಪನೇ ಹೆದರ್ಲಿಲ್ಲ. ಅದ್ಭುತ ಇವರು. ಹಾ ಮಹಾರಾಜ್ರೆ, ನಾನು ಆರಾಮಾಗಿದ್ದೀನಿ, ಆದ್ರೆ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ. ಅರೆ, ಏನೋ ಹೆಸರು ನಿಂದ? ವಿಭೀಷಣ್ ಬಾಬು, ಈ ಶಸ್ತ್ರವನ್ನ ನೀವು ಶತ್ರುಗಳ ನಾಶಕ್ಕಾಗಿ ಮಾಡಿದೀರಾ, ಇಲ್ಲ ನನ್ನ ಸರ್ವನಾಶಕ್ಕಾಗಿ ತಯಾರು ಮಾಡಿದೀರಾ? ಕ್ಷಮಾ ಮಾಡಿ, ತಪ್ಪು ಹೋಗಯಾ. ತಪ್ಪಾಗೋಯ್ತು, ಬಿಟ್ಬಿಡಿ. ನೀನ್ ಮಾಡಿದೀವಿ ತಪ್ಪಿಗೆ ನಾನ್ ಮೇಲಿಗೆ ಹೋಗ್ಬಿಡ್ತಿದ್ದಲ್ಲ, ಆಮೇಲೆ ರಾಜ್ಯದ ಕಥೆ ಏನಾಗ್ತಿತ್ತು? ಒಳ್ಳೇದು. ಅಲ್ಲ ಭೀಷ್ಮಣ್ಣ, ಈ ತರ ಮಾಡೋ ಸರಿನಾ? ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ತಾನೆ, ಇಲ್ದೇ ಇದ್ರೆ ನಮ್ಮ ಗುರುಗಳು ಇವತ್ತು ಮೇಲೆ ಆದ್ರೆ ಭೀಷಣ್ ಬಾಬು, ಇದೆಲ್ಲ ಹೇಗ್ ನಡೀತು? ಹಾಯ್, ಹಮ್ಗೂ ಅರ್ಥ ಆಗ್ಲಿಲ್ಲ. ಹಮ್ ಹೋಗಿ ನೋಡ್ತಾ ಹೈ. ಹೇ ಪಿರಂಗಿ, ಇದೇನಾಗೋಯ್ತು? ಉಡಿ, ನನಗನ್ಸುತ್ತೆ ಯಾರೋ ನಮ್ಮ ಶಸ್ತ್ರಕ್ಕೆ ಸಾಥ್ ಆಟ ಆಡಿದ್ದಾರೆ ಅಂತ. ಇದೆಲ್ಲ ಪೆಹಲೆ ಟೀಕ್ ತಾ.
ಇದ್ ನೋಡಿ, ಇದು ಇದ್ರದಲ್ಲ. ಭೀಷಣ್ ಬಾಬು, ಎಲ್ಲಿಯವರೆಗೂ ಶಸ್ತ್ರಗಳು ಸಂಪೂರ್ಣವಾಗಿ ತಯಾರಾಗುವುದಿಲ್ಲವೋ ಅಲ್ಲಿಯವರೆಗೂ ಪ್ರದರ್ಶನ ಮಾಡಬಾರದು. ಭವಿಷ್ಯದಲ್ಲಿ ಎಚ್ಚರವಿರಲಿ. ಕ್ಷಮೆ ಕೇಳ್ತೀನಿ ಮಹಾರಾಜ್. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ಇನ್ಮೇಲೆ ರಾವಣನು ಬದುಕಲ್ಲ, ಕೃಷ್ಣದೇವರಾಯರು ಬದುಕೋದಿಲ್ಲ. ಬಾಬಾ ಸಾಮ್ನೆ ನಿಂತ್ಕೋಬೇಕು. ತಬಿತೋ ಈ ಫಿರಂಗಿ ಗುರಿನ ತಗೊಳುತ್ತೆ. ಹಾ, ಇವಾಗ ಹೇಳಿ, ಗುರಿಯಾಗಿ ಯಾರು ನಿಂತ್ಕೊಳ್ತೀರಿ? ನಾವು ಗುರಿಯಾಗಿ ನಿಲ್ಲುತ್ತೇವೆ. ನನಗನ್ಸುತ್ತೆ ಯಾರು ನಮ್ಮ ಶಸ್ತ್ರಕ್ಕೆ ಸಾಥ್ ಆಟ ಆಡಿದ್ದಾರೆ ಅಂತ. ರಾಮ, ಮಹಾರಾಜರ ಸ್ಥಾನದಲ್ಲಿ ತಥಾಚಾರ್ಯರು ಬಂದಿದ್ದು ಒಳ್ಳೇದೇ ಆಯ್ತು. ಇಲ್ದೇ ಇದ್ರೆ ಆಗ್ನೇಯ ಉಂಡೆ ಮಹಾರಾಜರ ಮೇಲೆ ಬೀಳ್ತಿತ್ತು. ಇದನ್ನೇ ನಾನು ಯೋಚಿಸ್ತಾ ಇದ್ದೀನಿ ಬಂದು. ಯಾರಾದ್ರೂ ಬೇಕು ಅಂತಾನೆ ಹೀಗ್ ಮಾಡಿದ್ರ? ಅದ್ ಯಾರಾಗಿರ್ಬೋದು? ಮಹಾರಾಜರನ್ನೇ ಹತ್ಯೆ ಮಾಡುವಂತವ್ರು. ಹೌದಾ? ನಿನ್ಗನ್ಸುತ್ತಾ ನಾನು ಕಳೆದು ಹೋಗಿದ್ದೀನಿ ಅಂತ? ಓಹೋ, ನೀನ್ ಹೇಳ್ತಿದ್ಯಾ ನಾನು ಧ್ಯಾನದಲ್ಲಿ ಕಳೆದೋಗಿದ್ದೀನಿ ಅಂತ? ಹಾ ಅಮ್ಮ, ಹಾ. ಗೊತ್ತಾಯ್ತು, ನೀನ್ ಶಬರಿ ಆಗಿದೀಯಾ. ಹಾ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಲಾಡು ಮಾಡಿದ್ಯಾ? ನನಗ್ ತಿನ್ನಿಸ್ತೀಯಾ? ಲಾಡುನ ತಿನ್ಲಿಲ್ಲ ಅಂದ್ರೆ ನನ್ ಮೇಲೆ ಬಾಣ ಬಿಡ್ತೀಯಾ? ಹಾ, ಶ್ರೀರಾಮನಿಗೆ ಲಾಡು ತಿನ್ಸೋಕ? ಆದ್ರೆ ಅಮ್ಮ, ಇದು ಲಾಡು. ಶಬರಿ ಶ್ರೀರಾಮನಿಗೆ ಹಣ್ಣುಗಳನ್ನ ತಿನ್ಸಿದ್ದು. ಇದು ಹಣ್ಣ, ಲಾಡುನ. ಅಯ್ಯೋ ಶಾರದಾ, ಶಾರದಾ, ಅಯ್ಯೋ ಇಲ್ಲಿ ನೋಡು ಶಾರದಾ, ಅಮ್ಮ ಏನ್ ಹೇಳ್ತಿದ್ದಾರೆ? ಶಾರದಾ, ಇಲ್ಲಿ ಕೇಳು, ಅಮ್ಮ ಏನ್ ಹೇಳ್ತಿದ್ದಾರೆ? ನನಗೆ ಗೊತ್ತಿಲ್ಲ. ಅಮ್ಮ, ನೀನ್ ಏನ್ ಹೇಳ್ತಿದೀಯ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನಿನ್ ಸಂಕೇತನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ಏನ್ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ, ಆದ್ರೆ ಅದೇನು ಅಂತ ನನಗೆ ಗೊತ್ತಿಲ್ಲ. ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ. ಯಾಕೆ? ಇನ್ಮೇಲೆ ನಾನು ಅಮ್ಮನ್ ಸಂದೇನ ಅನುವಾದ ಮಾಡಲ್ಲ. ಯಾರ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ. ಯಾಕೆ? ಯಾಕಂದ್ರೆ ನನ್ ಕೋಪ ಬಂದಿದೆ. ನನ್ ಜೊತೆ ಅನ್ಯಾಯ ಆಗಿದೆ. ನನಗೆ ರಾಮ್ಲೀಲೆಯಲ್ಲಿ ಯಾವ ಪಾತ್ರನೂ ಸಿಕ್ಕೇ ಇಲ್ಲ. ಅಮ್ಮ, ನೀವು ಶಬರಿ ಪಾತ್ರನ ಅಭ್ಯಾಸ ಮಾಡಿ, ಹಾಗೆ ಲಾಡನ್ನ ನಿಮ್ ಮಗನಿಗೆ ತಿನ್ಸಿ. ನೀನು ಅದೇ ನೆಪ ಇಟ್ಕೊಂಡು ಲಾಡನ್ ತಿನ್ನು, ಯಾಕಂದ್ರೆ ನಾನು ಇವತ್ತು ಅಡ್ಗೆ ಮಾಡೇ ಇಲ್ಲ. ಹಾಗಾದ್ರೆ ಅಡ್ಗೆ ಯಾರು ಮಾಡ್ತಾರೆ? ನನಗೆ ಗೊತ್ತಿಲ್ಲ. ನಾನು ಇವತ್ತು ಅಡ್ಗೆ ಮಾಡಲ್ಲ. ಮತ್ತೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಶಾರದಾ, ಶಾರದಾ, ಅಯ್ಯೋ ಅಮ್ಮ, ಆ ತಾತಾಚಾರ್ಯರು ಮಾಡಿದ್ದಕ್ಕೆ ನನ್ ಮೇಲೆ ಯಾಕೆ ಕೋಪ ತೋರಿಸ್ತಿದ್ದಾಳೆ? ದುಷ್ಟ ರಾಕ್ಷಸ, ನನ್ ಕಾಲಲ್ಲ ತಿನ್ನೋದು. ಇವನ್ ನೋಡು, ಈ ಮಗು ಮಹಾರಾಜ ಆಗಿದೆ. ಬೆಳಗಿಂದ 10 ಸಲ ಹೇಳಿದ್ಯಾ, ಒಂದ್ಸಲನೂ ಸರಿಯಾಗಿ ಹೇಳಿಲ್ಲ. ನಾನಲ್ಲದಲ್ಲ, ಅಭ್ಯಾಸ ಮಾಡ್ ಬಂದಿದ್ದೀನಿ. ಅಮ್ಮ, ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಈ ಲಾಡನಾರು ಕೊಡ್ತೀಯಾ? ಹಾ, ಒಂದ್ ಕೆಲ್ಸ ಮಾಡು, ನೀನು ಶಬರಿ ಅಭ್ಯಾಸ ಮಾಡು, ನಾನು ಶ್ರೀರಾಮ ಆಗ್ತೀನಿ. ನಿನಗೆ ಅಭ್ಯಾಸನೂ ಆಗತ್ತೆ, ನನ್ ಹೊಟ್ಟೆನೂ ತುಂಬುತ್ತೆ. ಹಾ, ಅಮ್ಮ, ಲಾಡು. ಹಾ, ಇಷ್ಟೇನಾ? ಅಮ್ಮ, ನನಗ್ ಕೊಡ್ಬೇಕು, ನನಗೆ. ಈ ತರ ಶ್ರೀರಾಮ ಹೊಟ್ಟೆ ಹಸ್ಕೊಂಡಿದ್ರೆ ಶಬರಿ ಹೊಟ್ಟೆ ಹಾಳಾಗತ್ತೆ. ಸ್ವಲ್ಪ ದಯೆನ ಈ ಪುತ್ರನ್ ಮೇಲೆ ತೋರ್ಸು.
ಮಹಾರಾಜರೇ, ಚಿನ್ನಾದೇವಿ, ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳೋದಿತ್ತು. ಕೇಳಿ. ಪ್ರಮಾಣ ಮಾಡಿ, ನೀವ್ ಏನೇ ಹೇಳಿದ್ರು ಸತ್ಯ ಹೇಳ್ತೀರಾ ಅಂತ. ನಾವು ಎಂದಾದರೂ ನಿಮ್ಮ ಬಳಿ ಸುಳ್ಳು ಹೇಳಿದ್ದೀವಾ? ಇಲ್ಲ ಸ್ವಾಮಿ, ಯಾವತ್ತೂ ಇಲ್ಲ. ಸರಿ ಸ್ವಾಮಿ, ನಮ್ಗೊಂದು ವಿಷಯ ಹೇಳಿ. ಸೀತಾಮಾತೆಯಲ್ಲಿ ಯಾವ್ಯಾವ ಗುಣಗಳಿದೆ? ಸೀತಾಮಾತೆಯಲ್ಲ, ಸೀತಾಮಾತೆಯಲ್ಲಿ ಬಹಳ ಗುಣಗಳಿದ್ದವು. ಸೀತಾಮಾತೆ ಪಾರ್ವತಿ ದೇವಿ ಹಾಗೆ ಪತಿವ್ರತೆಯಾಗಿದ್ದಳು. ಅವರ ಪತಿ ಪ್ರಭು ಶ್ರೀರಾಮರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರು. ತ್ಯಾಗದ ಭಾವವಿತ್ತು, ಕರ್ತವ್ಯ ನಿಷ್ಠೆ ಇತ್ತು. ಅವರ ನಿರ್ಣಯಗಳು ದೃಢವಾಗಿದ್ದವು. ಸ್ವಾಮಿ, ನನಗ್ ಯಾಕೆ ಈ ತರ ಅನಿಸ್ತಾ ಇದೆ? ನೀವು ನಮ್ ಗುಣಗಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಕಾಕತಾಳೀಯವಾಗಿ ನಿಮ್ಮಲ್ಲಿ ಆ ಗುಣಗಳೆಲ್ಲವೂ ಇವೆ ಹಿರಿಯ ಮಹಾರಾಣಿ. ಹಾಗಾದ್ರೆ ನಿಮ್ಮ ಮಾತಿನ ತಾತ್ಪರ್ಯ ನಾವು ಸೀತಾಮಾತೆಯ ಪ್ರತಿರೂಪವೇ? ಖಂಡಿತ ಖಂಡಿತ, ನೀವು ಸಾಕ್ಷಾತ್ ಸೀತಾಮಾತೆಯ ಪ್ರತಿರೂಪವು. ಹಾಗಿದ್ರೆ ನಿಮ್ಗೇನನ್ಸತ್ತೆ? ನಮಗೀಗ ಏನನ್ನಿಸಬೇಕು? ಇದೇ ರಾಮಲೀಲೆಯಲ್ಲಿ ಸೀತಾಮಾತೆಯ ಪಾತ್ರ ಯಾರಿಗೆ ಸಿಗ್ಬೇಕು ಅಂತ. ಕಿರಿಯ ಮಹಾರಾಣಿ. ಏನು? ಕಿರಿಯ ಮಹಾರಾಣಿ ಅವರು ರಾಮಲೀಲೆಯಲ್ಲಿ ಸೀತಾಮಾತೆಯ ಪಾತ್ರ ನಿಭಾಯಿಸಲು ಇಚ್ಛಿಸಿದರು. ಆದರೆ ನಮ್ಮ ಪ್ರಕಾರ ಸೀತಾಮಾತೆಯ ಪಾತ್ರಕ್ಕೆ ನಿಮಗಿಂತ ಹೆಚ್ಚು ಯೋಗ್ಯರು ಯಾರೂ ಇಲ್ಲ. ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಸ್ವಾಮಿ? ನಾವು ಎಂದಾದರೂ ಸುಳ್ಳು ಹೇಳಿದ್ದೀವಾ? ನಾವೀಗ್ಲೇ ಬರ್ತೀವಿ. ಮಹಾರಾಜರೇ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನಮಗೆ ಗೊತ್ತು ಏನು ಕೇಳಬೇಕು ಎಂದು. ಇದೇ ಅಲ್ಲವೇ ನಿಮ್ಮಲ್ಲಿ ಸೀತಾಮಾತೆಯ ಗುಣಗಳಿದೆಯೋ ಇಲ್ಲವೋ ಎಂದು? ಅಲ್ಲ, ನನ್ನಲ್ಲಿ ಎಲ್ಲಾ ಗುಣಗಳು ಇದೆ. ಖಂಡಿತವಾಗಿಯೂ ಇದೆ ಎಲ್ಲ ಗುಣಗಳು ನಿಮ್ಮಲ್ಲಿ. ಹಾಗಾದರೆ ಪ್ರಶ್ನೆ ಕೇಳಿ ಮತ್ತೆ. ಮಹಾರಾಜರೇ, ನಾನು ಏನ್ ಕೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಸೀತಾಮಾತೆಯ ರೂಪ ಹೇಗಿತ್ತು? ಸೀತಾಮಾತೆಯ ರೂಪ? ಸೀತಾಮಾತೆಯು ಅತ್ಯಂತ ರೂಪವತಿಯು, ತೇಜಸ್ಸುಳ್ಳ ಮುಖದವರು, ಸಮುದ್ರದಂತೆ ಆಳವಾಗಿದ್ದ ತಮ್ಮ ಕಣ್ಣುಗಳು, ಸೂರ್ಯನ ಸಮಾನ ತೇಜಸ್ಸುಳ್ಳ ವ್ಯಕ್ತಿತ್ವ. ನೀವು ಸತ್ಯನೇ ಹೇಳ್ತಿದ್ದೀರಾ? ಅದು ನಿಮ್ ವಿಚಾರಗಳೇನು? ನಮ್ಮ ವಿಚಾರವೇನೆಂದರೆ, ಗ್ರಂಥಗಳಲ್ಲಿ ಸೀತಾಮಾತೆಯ ಬಗ್ಗೆ ಏನು ಬರೆದಿದೆಯೋ ಅದು ಸತ್ಯವು. ಮಹಾರಾಜರೇ, ನನ್ ಬಗ್ಗೆ ಮಾತಾಡ್ತಿದ್ದೀನಿ. ನನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ನಾನು ರೂಪವತಿ ಅಲ್ವಾ? ಖಂಡಿತವಾಗಿಯೂ ನೀವು ರೂಪವತಿಯು. ಮತ್ತೆ ನನ್ ಕಣ್ಗಳು ಸಮುದ್ರ ಥರಾನೇ ಆಳವಾಗಿದೆ. ಮತ್ತೆ ಅದು ಸೂರ್ಯನ ಹಾಗೆ ನಿಮ್ಮ ವ್ಯಕ್ತಿತ್ವವು ತೇಜಸ್ಸುಳ್ಳದ್ದು. ಅಂದ್ಹಾಗೆ ಮಹಾರಾಜರೇ, ಈಗ ನಿಮ್ಮ ಅಭಿಪ್ರಾಯ ಏನು? ಯಾವ ವಿಷಯದಲ್ಲಿ? ಅದೇ ಅಂದ್ರೆ ಸೀತಾಮಾತೆ ಬಗ್ಗೆ. ಸೀತಾಮಾತೆ 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 ಪ್ರಭು ಶ್ರೀರಾಮನ ಧರ್ಮಪತ್ನಿ, ಜನಕನ ಪುತ್ರಿ ದೇವಿ ಸೀತೆ. ದೇವಿ ಸೀತೆ. ಮಹಾರಾಜರೇ, ರಾಮಲೀಲೆಯಲ್ಲಿ ಸೀತೆ ಯಾರಾಗ್ಬೇಕು ಅಂತ. ರಾಮಲೀಲೆಯಲ್ಲಿ ಸೀತೆ ಯಾರು ಎಂದು? ರಾಮಲೀಲೆಯಲ್ಲಿ ಸೀತೆ ಮಹಾರಾಣಿ ತಿರುಮಲಾಂಬ. ನಿಮ್ಮಲ್ಲಿ ಸೀತಾಮಾತೆಯ ಎಲ್ಲ ಗುಣಗಳು ಹಾಗೂ ರೂಪವು ಇರುವುದರಿಂದ ಸೀತಾಮಾತೆಯ ಪಾತ್ರವು ನೀವೇ ಯೋಗ್ಯರು ಸೀತಾಮಾತೆಯ ಪಾತ್ರಕ್ಕೆ. ಅಯ್ಯೋ ಮಹಾರಾಜರೇ, ನೀವು ನನ್ನ ತಾಯಿನೇ. ಏನು ಅಂದ್ರೆ ನನ್ ಮಾತಿನ ಅರ್ಥ, ನಿಮ್ ವಿಚಾರಧಾರೆಗಳು ನಮ್ಮ ಅಮ್ಮನ್ ತರಾನೇ. ಅವರು ಹೀಗೆ ಹೇಳ್ತಾರೆ, ನಾನ್ ಕೋಣೆಯಲ್ಲಿರುವಾಗ ದೀಪದ ಬೆಳಕಿನ ಅವಶ್ಯಕತೆನೇ ಇರಲ್ಲ ಅಂತ. ಸತ್ಯ ಹೇಳುತ್ತಾರೆ ನಿಮ್ಮ ತಾಯಿ, ಯಾವಾಗ್ಲೂ ಸತ್ಯ ಹೇಳುತ್ತಾರೆ. ರಾಮ ಸೀತೆ 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 ರಾಮ 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 ಸೀತೆ ಸೀತಾ ರಾಮ ರಾಮ ಸೀತೆ ರಾಮ. ಪ್ರಣಾಮಗಳು ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೀವು ಬಂದಿರಿ. ನಮ್ಮ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಸಮಸ್ಯೆನಾ? ಹೌದು, ಒಂದು ಕಠಿಣ ಸಮಸ್ಯೆ ಬಂದು ನಿಂತಿದೆ.